ಸಿಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವ ಚೈತನ್ಯ ಅವರೇ, ಮತ್ತು ರೋಹಿತ್ ನಾಗೇಶ್ ಅವರೇ, ವಿಶ್ವತ್ ನಾಯಕ್ ಅವರೇ, ಕರ್ಪೋಸ್ ಅವರೇ, ಸುವರ್ಣ ಅವರೇ, ಎಲ್ಲ ನಮ್ಮ ಬೇಬಿ ನಮಸ್ಕಾರ. ಇವತ್ತು ವಿಕಾಸ ಪರ್ವ ಇವತ್ತು ಟೈಟಲ್ ಅನಾವರಣ ಆಯಿತು. ತಂಡಕ್ಕೆ ಒಳ್ಳೆಯದಾಗಲಿ ಸರ್. ಹಾಗೆಯೇ ಯಾಕಂದರೆ ವಿಶ್ವತ್ ನಾಯಕ್ ಈಗ ಮನೆ ಅವರು ಕತೆಗೆ ಭಾಳ ಒತ್ತು ಕೊಟ್ಟು ಮಾಡಿದ್ದಾರೆ. ಕತೆ ಆಗಲಿ, ಸ್ಕ್ರೀನ್ ಆಗಲಿ, ಪ್ರತಿಯೊಂದು ಮಾಡಿದ್ದಾರೆ. ಒಳ್ಳೆಯ ಟೀಮ್ ಅಂತ ಭಾವಿಸ್ತೀನಿ. ಖಂಡಿತವಾಗೂ ಒಳ್ಳೆಯದಾಗಲಿ. ಅವರ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ ಸ್ವಲ್ಪ ಬಟ್ ಇವತ್ತು ವ್ಯವಸ್ಥೆ ಆಗಿದೆ. ಏನು ನಾವು ಕಮರ್ಷಿಯಲ್ ಡೈರೆಕ್ಟ್ ಬಟ್ ಒಂದೇನೆಂದರೆ ಡೈರೆಕ್ಟರ್ ಇರ್ತದೆ. ಯಾಕಂದರೆ ನೀವು ಬಿ ಆರ್ ಇದ್ದಾರೆ, ಈ ಬಿ ಆರ್ ಮುಖಾಂತರ ನೀವು ಯಾಕಂದ್ರೆ ಈಗ 30% ಒಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರೆ. ನಿಮ್ಮ ಮನೆ ನಿಮ್ಮ ಮನೆ ಹಳೆ ಬರ ಬರೀತೀನಿ ಅಂತಾರೆ. ಅವ್ರು ಯಾರು ನಂಬಕ್ಕೆ ಹೋಗ್ರಿ. ಆ ಥರ ಏನೋ ಬಂದರೆ ನೀವು ಬಿ ಆರ್ ಗಮನಕ್ಕೆ ತೊಗೊಂಬರ್ರಿ. ಯಾಕಂದರೆ ಇವತ್ತೆಲ್ಲ ನಿಜವಾಗ್ಲೂ ಇಂಡಸ್ಟ್ರಿ ಇಂಥ ಅವರು ಕಂಟ್ರೋಲ್ ಮಾಡಬೇಕಂತ ಪರಿಸ್ಥಿತಿ ಇದೆ. ಯಾರು ಮನೆ ಬರೋಲ್ಲ ಸರ್. ನಿಮ್ಮ ಮನೆ ಬರ ನೀವು ಬರಬೇಕು. ಭಗವಂತನ ಆಶೀರ್ವಾದದಿಂದ ನಿಮ್ಮ ಮನೆ ಬರ ಚೆನ್ನಾಗುತ್ತೆ. ನಿಮ್ಮ ಅಭಿನವ ಏನಾಗಿತ್ತು ಅದು ನೋಡ್ಕೊಡೋದು ಸರ್. ಒಳ್ಳೆಯದಾಗಿ ಪಿಕ್ಚರ್ ರಿಲೀಸ್ ಸಂದರ್ಭದಲ್ಲಿ ನಮ್ಗೆ ಏನು ಬೇಕು ಹೇಳಿ ಖಂಡಿತ ನಿಮ್ಮ ಮಟ್ಟಿಗೆ ನಾವು ಇದ್ದೀವಿ. ನಮಸ್ಕಾರ. ಈ ಚಿತ್ರತಂಡ ಹಾಗೂ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನಗೆ ರೋಹಿತ್ ನಾಗೇಶ್ ಅವರು ಕರೆದಾಗ ನಾನು ಖುಷಿಯಿಂದ ಒಪ್ಕೊಂಡೆ. ಮುಖ್ಯವಾದ ಕಾರಣ ಏನಂದರೆ ರೋಹಿತ್ ಅವರು ಬರೀ ನಟರಲ್ಲ, ಅವರು ಅನೇಕ ಹವ್ಯಾಸಗಳನ್ನ ಇಟ್ಕೊಂಡಿರ್ತಾರೆ. ಹವ್ಯಾಸ ಅಂದ್ರೂ ತಪ್ಪು, ಅನೇಕ ಪ್ರೊಫೆಷನ್ಗಳನ್ನ ಇಟ್ಕೊಂಡಿರ್ತಾರೆ. ಅವರು ಒಬ್ಬರು ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿನ ಕೋಚ್, ಬಿಸ್ನೆಸ್ ಸಂಸ್ಥೆಗಳಿಗೆ ವರ್ಕ್ಶಾಪ್ಗಳನ್ನ ನಡೆಸ್ತಾರೆ, DNA ಟೆಸ್ಟಿಂಗಿನ ಒಂದು ಕಂಪ್ನಿ ನಡೆಸ್ತಾರೆ, ವಾಟರ್ ಫಿಲ್ಟ್ರೇಷನ್ ಬಗ್ಗೆ ಒಂದು ಕಂಪ್ನಿ ನಡೆಸ್ತಾರೆ, ಅದಲ್ಲದೆ ನಟನೆ ಕೂಡ ಮಾಡ್ತಾರೆ. ಸೊ ಇಷ್ಟು ಹಲವಾರು ಒಂದು ಆಸಕ್ತಿಗಳನ್ನ ಇಟ್ಕೊಂಡಿರುವಂಥ ಮನುಷ್ಯ, ಬಹಳ ನೇರ ನುಡಿಯ ಮನುಷ್ಯ. ನನ್ನ ಸೀರಿಯಲಲ್ಲಿ ಹೇಳ್ತಿದ್ದಾಗೆ ಇವರು ನಟಿಸ್ತಿದ್ರು. ಯಾವುದೋ ಒಂದು ಟೈಮಲ್ಲಿ ಒಂದು ಸೀರಿಯಲ್ ಒಂದಷ್ಟು ದಿವಸ ಆದ್ಮೇಲೆ ಒಂಥರ ಫ್ಯಾಕ್ಟ್ರಿ ಥರ ಆಗ್ತಿತ್ತು. ನನಗೆ ಕಷ್ಟ, ನನಗೆ ಗೊತ್ತು ಒಬ್ಬ ನಟರಿಗೆ ಒಂದೇ ರೀತಿಯ ನಟನೆ ಮಾಡ್ತಾ ಇರೋದು, ತಿಂಗಳಾಂಗಟ್ಲೆ ಅದೇ ಕೋಪ ಮಾಡ್ಕೊಳ್ಳೋದು, ಅದೇ ಆಡೋದು ಎಷ್ಟೊಂದು ಮಾಡೋಕ್ಕಾಗಲ್ಲ. ಕಡೆಗೆ ಬಂದು ಒಂದು ದಿವಸ ಸರ್ ನನ್ನ ಕೈಲಿ ಆಗ್ತಿಲ್ಲ, ನಾನು ಬಿಡ್ತೀನಿ ಅಂತಂದಾಗ ನಾನು ಆಯಿತು ಪರವಾಗಿಲ್ಲ, ನೀವು ಬೇರೆ ಯಾವುದಕ್ಕೆ ನಿಮ್ಗೆ ಆಸಕ್ತಿ ಇದೆಯೋ ಅದಕ್ಕೆ ಹೋಗಿ ಅಂತಂದೆ. ಅದು ಪೀಕಲ್ಲಿತ್ತು ಆವಾಗ, ಅವರು ಈಗಲೂ ಪೀಕಲ್ಲೇ ಇದೆ. ಸೊ ವಾಟ್ ಇಟ್ ಶೋಸ್ ಇಸ್ ದಟ್ ನೋಬಡಿ ಇಸ್ ಇಂಡಿಸ್ಪೆನ್ಸಿಬಲ್. ಸೀರಿಯಲ್ ಪಾರ್ಟಿ ಸೀರಿಯಲ್ ನಡೀತು, ಅವ್ರ ವಿಕಾಸ ಪರ್ವ ನಡೀತಾ ಹೋಗಿದೆ. ಸೊ ಈ ಇಡೀ ತಂಡಕ್ಕೆ ನನ್ನ ಶುಭ ಹಾರೈಕೆಗಳು. ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಯಾವಾಗಲೂ ಕನ್ನಡದ ಮಾಧ್ಯಮದವರು ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ನಾನು ನೋಡಿದ್ದೀನಿ, ನನ್ನ ಮೊದಲನೇ ಸಿನಿಮಾಯಿಂದ ನಾನು ನೋಡಿದ್ದೀನಿ. ಬೆಂತಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ನಾವು ಕೆಟ್ಟಾಗಿ ಮಾಡಿದಾಗ ಪ್ರೈವೇಟಾಗಿ ಬಂದು ಹೇಳ್ತಾರೆ, ಪಬ್ಲಿಕ್ಕಾಗಿ ನಮಗೆ ಬಯೋದಿಲ್ಲ. ನಮ್ಮ ಕನ್ನಡ ಸಿನಿಮಾ ಬೆಳೆಯೋದಕ್ಕೆ ಬಹಳ ದೊಡ್ಡ ಕಾರಣ ನಮ್ಮ ಮಾಧ್ಯಮದವರು. ಈ ಸಿನಿಮಾ ಕೂಡ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ವಿಶ್ವಾಸ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ವಿಕಾಸ ಪರ್ವ ಯಶಸ್ಸಿನ ಪರ್ವ ಕಾಣಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಇವತ್ತಿನ ಶೀರ್ಷಿಕೆ ಬಿಡುಗಡೆ ವಿಕಾಸ ಪರ್ವ ಅನ್ನುವಂಥ ಚಲನಚಿತ್ರದ ಶೀರ್ಷಿಕೆ ಬಿಡುಗಡೆಗೆ ಬಂದಿರುವಂಥ ಪತ್ರಿಕಾ ಮಾಧ್ಯಮ, ನಮ್ಮ ಅತಿಥಿಗಳು ಮತ್ತು ಕಲಾವಿದರು, ತಂತ್ರಜ್ಞರು, ಸ್ನೇಹಿತರು ಎಲ್ಲರಿಗೂ ಧನ್ಯವಾದಗಳು. ವಿಕಾಸ ಪರ್ವ ಸಿನಿಮಾ ಈಗಾಗಲೇ ಒಂದು ಶೆಡ್ಯೂಲ್ ಮುಗಿದು ಇನ್ನೊಂದು ಶೆಡ್ಯೂಲ್ ಬಾಕಿ ಇದೆ. ಈ ಸಿನಿಮಾದ ಕತೆ, ಚಿತ್ರಕಥೆ, ಸಂಭಾಷಣೆ ಬರಬೇಕಂತ ಸ್ನೇಹಿತರಾದಂಥ ವಿಶ್ವತ್ ನಾಯಕರವರು ನನಗೆ ನಿರ್ದೇಶನ ಮಾಡೋ ಅವಕಾಶ ಮಾಡಿಕೊಟ್ರು. ಜೊತೆಗೆ ರೋಹಿತ್ ನಾಗೇಶ್ ಸರ್ ಮತ್ತು ನಿರ್ಮಾಪಕರಾದಂಥ ಸಮೀರ್ ಅವರು ಕೂಡ ಇದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ಕೊಡ್ತೀನಿ. ಆಫ್ಟರ್ ದ ಲಾಂಗ್ ಟೈಮ್ ಸುವರ್ಣ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ಇಷ್ಟ ಆಯಿತು. ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆದಂಥ ಹರೀಶ್, ವಾಲ್ಸ್ನಾಗ ಸಕಿಲ್ಲು ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಮತ್ತು ಎಲ್ಲ ಕಲಾವಿದರು ತುಂಬ ಸಪೋರ್ಟಿವ್ ಆಗಿ ವರ್ಕ್ ಮಾಡಿದ್ರು.
ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಅಶ್ವಿನ್ ಸಣ್ಣ ಮತ್ತು ಸ್ವಾತಿ ಅವರು ತುಂಬಾ ಈ ಸಿನಿಮಾಗೆ ಕಷ್ಟಪಟ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಸ್ಟೇಜ್ ಮೇಲೆ ಮಾತಾಡೋಕೆ ಒಂದು ಸ್ವಲ್ಪ ಭಯ ಆಗುತ್ತೆ. ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಮತ್ತು ವೇದಿಕೆ ಕೂತಿರುವಂಥ ನಮ್ಮ ಹರೀಶಣ್ಣ ಯಾವಾಗಲೂ ನಾನು ಮುಂದಿನ ಕೆಲಸ ಮಾಡಿದ್ರು ನನಗೆ ಬೆಂಬಲವಾಗಿ ಅಂತ ಹೇಳ್ತಾರೆ. ಯಾಕಂದರೆ ನನಗೆ ರಾಜ್ಯ ಪ್ರಶಸ್ತಿ ಬಂದ ತಕ್ಷಣ ತುಂಬ ಖುಷಿ ಕೊಟ್ಟು ನಮಗೆ ಇದು ವಾಣಿಜ್ಯ ಮಂಡಳಿಯಲ್ಲಿ ಕರೆಸಿ ಅಂಬರೀಷ್ ಅಣ್ಣನ ಹತ್ರ ಸನ್ಮಾನ ಮಾಡಿಸಿದ್ರು. ಅಣ್ಣ ಅದು ನನ್ನ ಜೀವನದಲ್ಲಿ ತುಂಬ ಅದ್ಭುತವಾದ ಕ್ಷಣ. ಅದು ಥ್ಯಾಂಕ್ಸ್ ಫಾರ್ ದಟ್ ಅಣ್ಣ. ಮತ್ತು KM ಚೈತನ್ಯ ಸರ್ ಬಂದಿದ್ದಾರೆ. ಆ ದಿನಗಳಂತಹ ಅದ್ಭುತ ಸಿನಿಮಾ ಕೊಟ್ಟಂತಹ ನಿರ್ದೇಶಕರು. ನಾನು ರಿಂಗರ್ಸಲ್ಲಿ ಶೃಂಗ ಜೊತೆ ಕೆಲಸ ಮಾಡಬೇಕಾದ್ರೆ ಸರ್ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೆ. ಶೃಂಗ ಚೈತನ್ಯ ಸರ್ ತುಂಬ ಚೆನ್ನಾಗಿ ಎಲ್ಲ ಮಾಡ್ಕೊಳ್ತೀನಿ ಸರ್ ಅಂತ ಭೇಟಿ ಆಗೋದಕ್ಕೆ ಆಗಿರಲಿಲ್ಲ. ಇವತ್ತು ನವಾಜ್ ಸರ್ ಮುಖಾಂತರ ನಿಮ್ಮ ಭೇಟಿ ಆಗಿತ್ತು, ತುಂಬ ಸಂತೋಷ ಆಯಿತು. ಈ ಸಿನಿಮಾದಲ್ಲಿ ನಟನೆ ಮಾಡಿರೋ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಮತ್ತು ನಮ್ಮ ನಾಗೇಶ್ ಸರ್ ಸಪೋರ್ಟು ಈ ಸಿನಿಮಾಗೆ ತುಂಬ ಇತ್ತು. ಬಿಕಾಸ್ ಇದೊಂದು ಚೌಕಟ್ಟಲ್ಲಿ ಮಾಡೋಕ್ಕೆ ಅಂತ ಹೊರಟದಂತಹ ಸಿನಿಮಾ ಇದು. ಆದರೆ ಅವರ ಸಪೋರ್ಟಿಂದ ಈ ಸಿನಿಮಾ ಆ ಚೌಕಟ್ಟನ್ನ ಬಿಟ್ಟು ಹೊರಗಡೆ ಬಂದು ಬೇರೆ ಥರದಾದ ರೂಪ ತಗೊಳ್ತು ಈ ಸಿನಿಮಾ ಕತೆ ಹೇಳೋದಾದರೆ ಇದೊಂದು ಸೋಷಿಯಲ್ ಮೆಸೇಜ್ ಇರುವಂತಹ ಸಿನಿಮಾ. ಆದರೆ ಅದನ್ನು ನಾವು ಕಮರ್ಷಿಯಲ್ ರೀತಿಯಾಗಿ ಹೇಳ್ತೀವಿ. ಸೋಷಿಯಲ್ ಮೆಸೇಜ್ ಏನು ಅನ್ನೋದಾದರೆ ಅದು ಎಲ್ರಿಗೂ ಕಣ್ಣೆದುರುಗಡೆ ಇರೋವಂಥದ್ದೇ ವಿಷಯ. ಅದನ್ನು ಇದು ಅಂತ ಹೇಳಿದ್ರೆ ಇದಾ ಅನ್ನೋ ಥರ ಹೋಗ್ಬಿಡುತ್ತೆ. ಆದರೆ ಅದನ್ನು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ನಾವು ಚಿತ್ರಕಥೆ ಮುಖಾಂತರ ಇದನ್ನು ನಾವು ಇಲ್ಲಿ ಪ್ರಸ್ತುತಪಡಿಸಿದ್ದೀವಿ ಈ ಸಿನಿಮಾದಲ್ಲಿ. ಸರ್ ಬೇರೆ ಏನಾದ್ರು ಪ್ರಶ್ನೆ ಅಂದರೆ ಮಾತಾಡ್ಬೋದು. ಬಟ್ ಮತ್ತು ಇದಾದ ನಮ್ಮ ನವೀನ್ ಸುವರ್ಣ ಸರ್ ತುಂಬ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅಂತ ಅಲ್ಲ, ಸೆಟ್ ಬಾಯಿಂದ ಹಿಡಿದು ಪ್ರತಿಯೊಬ್ಬರು. ಯಾಕಂದರೆ ನಾನು ಫಸ್ಟ್ ಟೈಮ್ ಕಾರ್ಯಕಾರಿ ನಿರ್ಮಾಪಕನಾಗಿ ಈ ಸಿನಿಮಾಗೆ ಕೆಲಸ ಮಾಡಿದೆ. ಇಲ್ಲಿವರೆಗೂ ಬರೀ ನಿರ್ದೇಶಕನಾಗಿದ್ದೆ ಅಷ್ಟೇ. ಆದರೆ ಆ ಜವಾಬ್ದಾರಿನ ನಾನು ವಹಿಸ್ಕೊಂಡು ಈ ಸಿನಿಮಾಗೆ ಕೆಲಸ ಮಾಡಬೇಕಾದ್ರೆ ನಂಗೆ ಅನಿಸಿದ್ದು ಸಾಕಷ್ಟು ಈ ಸಿನಿಮಾದ ಇನ್ನೂ ಒಳಗಡೆ ಇರುವಂಥದ್ದು ನಿರ್ದೇಶಕ ಬಂದಿದೆ, ಕಥೆ ಹೇಳಿದೆ, ಪ್ರೊಡ್ಯೂಸರ್ಗೆ ಶೂಟ್ ಮಾಡಿದೆ, ಅಷ್ಟೇ ಮನೆಗೆ ಹೋಗ್ತಾ ಇದ್ದೆ. ಆದರೆ ಇಲ್ಲಿ ತೀರಾ ಒಂದು ಸೆಟ್ ಬಾಯಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಏನೇನು ಒಳಗಡೆ ಕೆಲಸಗಳಿರುತ್ತೆ, ಎಲ್ಲೆಲ್ಲಿ ದುಡ್ಡು ಉಳಿಸ್ಕೋಬೋದು. ಈಗ ಏನಾಗಿದೆ ಅಂದರೆ ಸಿನಿಮಾ ಎಷ್ಟೋ ಖರ್ಚಾಗೋದನ್ನು ನಾವು ಅಷ್ಟು ಖರ್ಚಾಗದೇ ಇರೋ ಥರ ಯಾವ ಥರ ಎಲ್ಲ ನಾವು ನೋಡ್ಕೊಬೋದು ಅನ್ನೋದೆಲ್ಲ ಈ ಸಿನಿಮಾ ಮುಖಾಂತರ ನನಗೆ ತುಂಬ ಹೆಲ್ಪ್ಫುಲ್ ಆಯಿತು. ಥ್ಯಾಂಕ್ ಯು. ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಿರಿಯವರಿಗೂ ನಿಮ್ಮ ಪಾದಾರ ಬಂಧುಗಳಿಗೆ ಮನೆ ಹಚ್ಚಿ ನಮಸ್ಕಾರ ಮಾಡ್ತೀನಿ. ಈ ಸಿನಿಮಾ ಹೆಂಗೆ ಶುರುವಾಯಿತು ಅಂದರೆ ವಿಶ್ರುತ್ ನಾಯಕ್ ಅವ್ರ ಜೊತೆ ನಾನು ಮಂಜರಿ ಅಂತ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಅವ್ರಿಗೆ ಏನು ಅನಿಸ್ತು, ಈ ಕತೆ ರೆಡಿ ಮಾಡ್ಕೊಂಡು ಸರ್ ನಿಮ್ಮ ಹತ್ರ ಬರ್ತಿದ್ದೀವಿ, ಸಿಗ್ತೀವಿ, ಒಂದು ಕತೆ ಬಗ್ಗೆ ಮಾತಾಡಬೇಕು. ಆಯಿತು ಸರ್ ಬನ್ನಿ ಅಂತ ಅವರು ಮತ್ತು ನಮ್ಮ ಡೈರೆಕ್ಟರ್ ಅನ್ಬರಸ್ ಅಂತ ಇಬ್ಬರು ಬಂದು ಕತೆ ಹೇಳಿದರು. ಕತೆ ಹೇಳಿದಾಗ ನೀವೇ ಮಾಡಬೇಕು ಅಂತ ಹೇಳಿರಲಿಲ್ಲ ಅವರು. ಸರ್ ಯಾರಾದರೂ ಪ್ರೊಡ್ಯೂಸರ್ಸ್ ಇರುವಾಗ ನೋಡಿ ನನ್ನ ಕತೆ ತುಂಬ ಇಷ್ಟ ಆಯಿತು. ಮುಂದೆ ಏನು ಮಾತಾಡಿದ್ರೆ ಆಯಿತು ಸರ್ ನೋಡೋಣ ಅಂತ ಹೇಳಿ ಒಬ್ಬ ಪ್ರೊಡ್ಯೂಸರ್ ಹತ್ರ ಮಾತಾಡಿದಾಗ ಅವ್ರು ಓಕೆ ಸಿನಿಮಾ ಮಾಡೋಣ ಅಂತ ಹೇಳಿದ ತಕ್ಷಣ ವಿಶ್ವತ್ ಅವರು ಇಲ್ಲ ಸರ್ ಈ ಕತೆನ ನೀವೇ ಆ್ಯಕ್ಟ್ ಮಾಡಬೇಕು, ಈ ಕತೆಗೆ ಲೀಡ್ ರೋಲ್ ಇದೆ ನೀವೇ ಮಾಡ್ಬೋದು. ಒಬ್ಬ ನಟ ಆಗಿ ಅವ್ರು ಹೇಳಿದ ತಕ್ಷಣ ನಾನು ಇಲ್ಲ ಮಾಡಲ್ಲ ಅಂತೆಲ್ಲ ನಾಟಕ ಮಾಡಲಿಲ್ಲ. ತುಂಬ ಖುಷಿ ಆಯಿತು, ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡೆ. ಸಿನಿಮಾದ ಕಡೆ ದೃಶ್ಯದಲ್ಲಿ ಸಿಕ್ಕಾಪಟ್ಟೆ ಎಮೋಷನ್ಸ್ ಕೊಟ್ಟರೆ ಆಗಬೇಕು. ವಿಶ್ವತ್ ನಾಯಕ್ ಅವರಿಗೆ ಅದು ಸ್ವಲ್ಪ ಅನುಮಾನ ಇತ್ತು ಅಂತ ಕಾಣುತ್ತೆ. ನೀವು ಮಾಡ್ತಿರೋದು ಸಾರ್ ಯಾವಾಗಲೂ ಅದ್ರ ಬಗ್ಗೆನೇ ಹೇಳೋರು, ಸಾರ್ ತುಂಬ ಇಂಪಾರ್ಟೆಂಟ್ ಸಾರ್ ಸೀನ್ ಅಂತ. ನಾನು ಅವ್ರಿಗೆ ಉದ್ಯೋಗ ಮಾಡ್ತಿದ್ದೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ಆ ಸೀನ್ ಇದ್ದಾಗ ನೀವು ಆರಾಮಾಗಿ ಕೊಡಿ, ನಾನು ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ ಅಂತ. ಅದೇ ಥರ ಆ ಸೀನ್ ಮಾಡುವಾಗ ಅದೇನಾಯ್ತೋ ಗೊತ್ತಿಲ್ಲ, ಅವ್ರು ಬರಲಿಲ್ಲ ಎದುರುಗಡೆ. ಸೀನ್ ಮುಗಿದ್ಮೇಲೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ಸರ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ, ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಸುಮ್ಮನೆ ಒಂದು ಫೋನ್ ಮಾಡಿ ಸರ್ ನೀವೇ ಅತಿಥಿ ಬರಬೇಕು ಅಂತ ನಮ್ಮ ಚೈತನ್ಯ ಸರ್ ಕೇಳಿದೆ. ಅವ್ರಿಗೆ ಏನು ಬೇರೆ ಇನ್ನೇನು ಮಾತಾಡಿದ್ರು. ಆಯಿತು ಸರ್ ಎಷ್ಟೊತ್ತಿಗೆ ಏನು ಕೇಳಿದ್ರು. ಸರ್ ಥ್ಯಾಂಕ್ ಯು ವೆರಿ ಮಚ್, ನಿಮ್ಮ ಪ್ರೀತಿ ಸಪೋರ್ಟ್ ನಮ್ಗೆ ಹೀಗೆ. ನಾನು ಚೈತನ್ಯ ಸರ್ ಜೊತೆ ಅವ್ರದ್ದೊಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ಸೀರಿಯಲ್ಲು ಸ್ವಲ್ಪ ಸಾಕು ಮುಂದೆ ಸಿನಿಮಾ ಮಾಡಬೇಕು ಅನ್ನೋ ಕಾರಣನೇ ಅವ್ರಿಗೆ ಕೊಟ್ಬಿಟ್ಟು ಆ ಸೀರಿಯಲ್ ನಡೀತಾ ಇದ್ದಾಗ ತುಂಬ ಪೀಕಲ್ಲಿದ್ದಾಗ ನನ್ನ ರೋಲಂತೂ ತುಂಬ ಚೆನ್ನಾಗಿ ಹೋಗ್ತಿದ್ದಾಗಲೇ ಅವ್ರ ಪರ್ಮಿಷನ್ ಕೇಳಿ ಆಗಕ್ಕೆ ಬಂದೆ. ಅದು ಕ್ಷಮೆ ಹೇಳಿ
ಮೋಸ್ಟ್ ಪ್ರಾಬಲಿ ಅದು ಬಿಟ್ಟಿದ್ದಕ್ಕೆ ಸಿನಿಮಾ ಆಯ್ತು ಅಂತ ಅನ್ಸುತ್ತೆ ನನಗೆ. ಇಲ್ಲಿದ್ರೆ ಸೀರಿಯಲ್ ಒಂದು ಸಿನಿಮಾ ಕರೆಯೋದೇ ಇಲ್ಲ. ಅದು ಒಂದು ಕಾರಣ ಇರ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಬಾಮ ಹರೀಶ್ ಸರ್, ವಿಶ್ವನಾಥ್ ಸರ್ ಕರೆದಾಗ ನಾನು ಫೋನಲ್ಲಿ ಸರ್ ನೀವು ಬರಲೇಬೇಕು ಅಂತ ಅವರು ಕೂಡ ಏನು ಮಾತಾಡಲಿಲ್ಲ, ಖಂಡಿತ ಗೊತ್ತಿರಪ್ಪ ಅಂತ ಬರೀತಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಮೇಲೆ ಸಿನಿಮಾ ದೃಶ್ಯ ಮಾಧ್ಯಮ ಆಗಿರೋದ್ರಿಂದ ದೃಶ್ಯವನ್ನು ತುಂಬ ಚೆನ್ನಾಗಿ ಕಟ್ಕೊಂಡಿರ್ತಕ್ಕಂಥ ಚಾಕಚಕ್ಯತೆ ಇರೋ ಮನುಷ್ಯ ನಮ್ಮ ನವೀನ್ ಸುವರ್ಣ ಅವರು. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಮಗಳ ಪಾತ್ರ ಮಾಡಿದ್ದಾರೆ, ಗೊತ್ತಾಗಿದ್ದಾಳೆ ಇಲ್ವಾ? ತುಂಬ ಲವಲವಿಕೆಯಿಂದ ಚೂಟಿಯಿಂದ ಅಭಿನಯ ಮಾಡಿದ್ದಾಳೆ. ಥ್ಯಾಂಕ್ಸ್ ಮಾ, ದೇವರಿಗೆ ಒಳ್ಳೆ ಭವಿಷ್ಯ ಕೊಟ್ಟಿದ್ದಾರೆ. ಹಾಗೆ ನಾನು ಕರೆದಂಥ ಎಲ್ಲ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ. ಎಲ್ಲ ಹೇಳೋದು ಕಷ್ಟ. ನಮ್ಮ ಬನಶಂಕರಿ ರೋಟರಿ ಕ್ಲಬ್ಬಲ್ಲಿ ನಾನು ಸಕ್ರಿಯ, ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀನಿವಾಸ್ ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸುಮ್ಮನೆ ಇವತ್ತು ಬೆಳಗ್ಗೆ ಫೋನ್ ಮಾಡಿಬಿಟ್ಟು ನಮ್ಮ ವೈಡಿ ರವಿಶಂಕರ್ ಅವರಿಗೆ ಕರೆದೆ ಬರಬೇಕು ನಾನು ಅಂತ. ಅವರು ಅಷ್ಟೇ ಫ್ರೀ ಇದ್ದೀನಿ ಬರ್ತೀನಪ್ಪ ಅಂತ ಬಂದರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಕುಣಿಗಲ್ನಿಂದ ನಮ್ಮ ಡಾಕ್ಟರ್ ಬಲರಾಮ್ ಅವರು ಬಂದಿದ್ದಾರೆ. ನಮ್ಮ ರೋಟರಿ ಕ್ಲಬ್ನ ಸೆಕ್ರೆಟರಿ ಆನಂದ್ ಹುಲ್ಕಡ್ ಅವರು ಬಂದಿದ್ದಾರೆ. ರೇಖಾ ಮೇಡಮ್ ಬಂದಿದ್ದಾರೆ. ನನ್ನ ಟರ್ಮಲ್ಲಿ ನನಗೆ ಕೋ ಪ್ರೆಸಿಡೆಂಟ್ ಆಗಿದ್ದಂತಹ ಮೇಡಮ್ ಬಂದಿದ್ದಾರೆ. ಆಮೇಲೆ ತಾರನಾಥ್ ಅವರು ಬಂದಿದ್ದಾರೆ, ಗೋಪಾಲ್ ಅವರು ಬಂದಿದ್ದಾರೆ, ನಮ್ಮ ಸಾಹೇಬ್ ಬ್ಯಾಂಕ್ ಮ್ಯಾನೇಜರ್ ಕಮ್ ಈಗ ಆಕ್ಟಿವ್ ರೊಟೇರಿಯನ್ ಬಂದಿದ್ದಾರೆ. ಎಲ್ರಿಗೂ ಹೇಳ್ತಾ ಹೋದ್ರೆ ತುಂಬ ಜನ ಇದ್ದಾರೆ. ಯಾರ ಹೆಸರಾದ್ರು ಮಾತ್ರ ಹರ್ಷ ಇದ್ದಾರೆ, ಹೇಮಂತ್ ಅಂತ, ನಮ್ಮ ಅನಿಲ್ ಇದ್ದಾರೆ. ಎಲ್ರಿಗೂ ನೀವು ನನ್ನ ಪ್ರೀತಿ ತೋರಿಸಿ ಇಲ್ಲಿ ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಯಾರಾದ್ರೂ ಹೆಸರು ಬಿಟ್ಟಿದ್ದಾರೆ ಉದ್ದೇಶಪೂರ್ವಕವಾಗಲ್ಲ, ಕ್ಷಮೆ ಇರಲಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಿಗೆ ನಮ್ಮ ನಾಗೇಶ್ ಒಂದು ಮಾತು ಹೇಳಿದ್ದೀನಿ ನಾವು, ನೀವು ಬರಲೇಬೇಕಲ್ಲ. ನಾನು ಹೋಗ್ತಾ ಇಲ್ಲ ಇತ್ತೀಚೆಗೆ ಪ್ರೆಸ್ ಮೀಟ್ ಇದ್ದೀನಿ, ಅವೆಲ್ಲ ನನಗೆ ಗೊತ್ತಿಲ್ಲ, ನಾನು ಬರಲೇಬೇಕು. ಯಾಕೆಂದರೆ ನಾನು ಇಂಡಸ್ಟ್ರಿಗೆ ಬಂದಾಗ 2003ನೇ ಇಸ್ವಿಲಿ ಮೊದಲನೇ ಸಲ ನಾನು ಫೋಟೋ ತೆಗೆದಿದ್ದು ನೀವೇ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ. ಎಲ್ಲ ಮಾಧ್ಯಮಗಳು ನಿಮ್ಮ ಅನುಸರಿಸ್ತಾರೆ. ಎಲ್ಲರೂ ಅಷ್ಟೇ ತುಂಬ ಪ್ರೀತಿ ತೋರಿಸ್ತೀರಾ, ವಿಶ್ವಾಸ ತೋರಿಸ್ತೀರಾ, ನಿಮ್ಗಳ ಸಪೋರ್ಟ್ ಇದೆ. ಇವತ್ತು ಸಿನಿಮಾ ಮಾಧ್ಯಮ ಹೇಗಿದೆ ಅಂದರೆ ಸಿನಿಮಾ ಮಾಡೋದು ಸುಲಭ ಅನ್ಸುತ್ತೆ ನನ್ನ ಪ್ರಕಾರ. ಅದನ್ನು ಜನಗಳಿಗೆ ತಲುಪಿಸೋದು ಕಷ್ಟ. ಜನ ಸಿನಿಮಾಗೆ ಬರ್ತಾಯಿಲ್ಲ ಅಂತ ಬ್ಲೇಮ್ ಮಾಡ್ತಾರೆ. ಜನ ತಪ್ಪೇ ಅಲ್ಲ. ಯಾಕೆಂದರೆ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಥಿಯೇಟ್ರಿಗೆ ಬಂದಿದೆ ಅಂತ ಜನಕ್ಕೆ ಹೇಳೋದು ಯಾರು? ಮಾಧ್ಯಮ. ಸೊ ಆ ಜವಾಬ್ದಾರಿ ನಿಮಗಿದೆ ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ಇದು ಒಂದು ಒಳ್ಳೆಯ ಸಿನಿಮಾ ಯಾರು ಒಪ್ಕೊಂಡ್ರಿ ಅಂತ ಮೇಡಮ್ ಕೇಳಿದ್ರು. ಸಿನಿಮಾ ಅಂದಮೇಲೆ ಬರೀ ಎಂಟರ್ಟೈನ್ಮೆಂಟು ಮಾತ್ರ. ಸಿನಿಮಾ ಅಂದಮೇಲೆ ನನ್ನ ಪ್ರಕಾರ ಮನೆಗೆ ತಗೊಂಡು ಹೋಗೋದಕ್ಕಿಂತ ಒಂದು ಯಾವುದಾದ್ರೂ ಸಣ್ಣ ಮೆಸೇಜ್ ಅಂತ ತಪ್ಪಾಗುತ್ತೆ, ಸಾಮಾಜಿಕ ಕಳಕಳಿಯಿಂದ ತಪ್ಪಾಗುತ್ತೆ, ಒಂದು ಸಾಮಾಜಿಕ ಜವಾಬ್ದಾರಿ ಅದು ನಮ್ಮ ಸಿನಿಮಾದಲ್ಲಿದೆ. ಸಿನಿಮಾ ಕಥೆನ ಬಿಟ್ಕೊಡ್ಬೇಡಿ ಅಂತ ನಾನು ತುಂಬ ಕ್ಲಿಯರಾಗಿ ಹೇಳಿರ್ತಾರೆ ಡೈರೆಕ್ಟ್ ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಹಾಗಾಗಿ ಸಿನಿಮಾ ಕಥೆ ಬಗ್ಗೆ ಜಾಸ್ತಿ ಮಾತಾಡೋದು ನಾನು. ಒಂದಂತೂ ಗ್ಯಾರಂಟಿ, ಸಿನಿಮಾಗೆ ಬಂದವರಿಗೆ ಒಂದಲ್ಲ ಒಂದು ಪಾತ್ರ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ನೀವು ಸಿನಿಮಾ ನೋಡ್ತಿದ್ದಾಗ ಇದು ನಂತರನೇ ಇದೆಯಲ್ಲ, ನನ್ನ ವ್ಯಕ್ತಿತ್ವ ಹಿಂಗೆ ಅಲ್ವಾ ಅಂತ ಅನಿಸುವಂಥ ಹಲವು ಪಾತ್ರಗಳಿದ್ದಾವೆ. ಖಂಡಿತವಾಗಲೂ ಈ ಸಿನಿಮಾವನ್ನು ಕರ್ನಾಟಕದ ಎಲ್ಲ ಜನಗಳಿಗೆ ತಲುಪಿಸುವಂತಹ ಗುರುತರವಾದ ಜವಾಬ್ದಾರಿ ಇವತ್ತು ಮೀಡಿಯಾ ಮೇಲೆ. ಮೀಡಿಯಾ ಎಷ್ಟು ಬೆಳೆದಿದೆ ಅಂದರೆ ಮೀಡಿಯಾ ಒಳ್ಳೆ ಕೆಲಸಗಳನ್ನು ಮಾಡ್ಬೋದು, ಮಾಡದಂಗಿರಬಹುದು. ಇನ್ನು ಮುಂದಕ್ಕೆ ನಾನು ಹೇಳೋದು, ದಯವಿಟ್ಟು ಈ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಈ ಸಿನಿಮಾವನ್ನು ಎಲ್ಲ ಮನೆಗಳಿಗೂ ತಲುಪಿಸೋ ಪ್ರಯತ್ನ ದಯವಿಟ್ಟು ಮಾಡಿ ಅಂತ ಹೇಳ್ಕೊತಾ ನಾನು ಮಾತು ಮುಗಿಸ್ತೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಏನು ಸರ್? ಒಳ್ಳೆ ಕೆಲಸ ಮಾಡದೇ ಇರ್ಬೋದು ಅಂತ ಏನಾದರೂ ಅಂದರೆ ವಿಸ್ತೃತವಾಗಿ ಇಷ್ಟ ಒಂದು ಒಳ್ಳೆ ವಿಷಯವನ್ನ ಒಂದು ವಿಷಯವನ್ನ ಜನಗಳಿಗೆ ತಲುಪಿಸೋ ಪ್ರಯತ್ನನೂ ಮಾಡ್ಬೋದು, ಮಾಡದೇ ಇರಬೇಕು ಅಂದ್ರೆ ಯಾವುದು ಫಾರ್ ಎಕ್ಸಾಂಪಲ್ ಸಿಂಪಲ್ ಸರ್, ದೊಡ್ಡ ಸಿನಿಮಾ ಸಣ್ಣ ಸಿನಿಮಾ, ಒಂದು ಸಣ್ಣ ಸಿನಿಮಾ ಅಂತ ನೆಗ್ಲೆಕ್ಟ್ ಮಾಡಬೇಕು. ಬೇರೆ ಯಾವ ತುಂಬ ಸರಳವಾದ ಅದು ಎಲ್ಲ ಮಾಡ್ತಾರೆ ಹೇಳಿಲ್ಲ. ಒಳ್ಳೆ ಕೆಲಸ ಕೆಟ್ಟ ಕೆಲಸ ನೀವೇ ಡಿಸೈಡ್ ಮಾಡ್ತೀವಿ. ಅಲ್ಲ, ಕೆಟ್ಟ ಕೆಲಸ ಕಮರ್ಷಿಯಲ್ ಅಮೌಂಟ್ ಕೊಟ್ರೆ ಪ್ರಮೋಟ್ ಮಾಡ್ತಾರೆ, ಇಲ್ಲ ಅಂತ ಇಲ್ಲ. ಒಳ್ಳೆ ಕೆಲಸ ಕೆಟ್ಟ ಕೆಲಸ ನೀವೇ ಡಿಸೈಡ್ ಮಾಡ್ತೀವಿ. ಕೆಟ್ಟ ಕೆಲಸ ಮಾಡದೇ ಇರ್ಬೋದು, ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡಲೂಬಹುದು, ಮಾಡದಲ್ಲೂ ಇರ್ಬೋದು ಅಂತ. ಅಲ್ಲಿ ಕೆಟ್ಟ ಕೆಲಸ ಪದ ಗೊತ್ತಿಲ್ಲ, ದಯವಿಟ್ಟು ತಪ್ಪಾಗತ್ತೆ. ಗೊತ್ತಾಯ್ತು ಸರ್, ಬಟ್ ನೀವು ಹೇಳ್ತಾ ಇರೋದ್ರ ಅರ್ಥ ಅದೇ ಬರುತ್ತೆ. ಇಲ್ಲ ಅಂದ್ರೆ ಮಾಡದೇ ಇರ್ಬೋದು. ಈಗ ಒಳ್ಳೆ ಕೆಲಸ ಮಾಡಿದಾಗ ಬೆನ್ ತಟ್ಬೋದು, ಬೆನ್ ತಟ್ಟದೇ ಇರ್ಬೋದು. ಬೆನ್ ತಟ್ಟದೇ ಇರೋದು ಕೆಟ್ಟವನು ಕೆಡ್ತಾರೆ. ಅಲ್ಲ ನೀವು ತಗೋತಾ ಇದ್ದಾರೆ ಖಂಡಿತವಾಗ್ಲೂ ಇಂಡೈರೆಕ್ಟ್ ಆಗಿ ಮಾತಾಡೋದು ವಿಷಯ ಇಲ್ಲ. ದಯವಿಟ್ಟು ತಪ್ಪಾಗತ್ತೆ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ದಯವಿಟ್ಟು. ನಾನು ಇಲ್ಲಿ ಕೆಟ್ಟದಾಗ ಏನೂ ಹೇಳಿಲ್ಲ, ಕೆಟ್ಟದ್ದು ಅನ್ನೋ ಭಾಗ ನನ್ನ ಬಾಯ್ದ ಬಂದೇ ಇಲ್ಲ. ದಯವಿಟ್ಟು ಒಂದ್ಸಲ ಯೋಚನೆ ಇರ್ಬೋದು, ಹಂಗೆ ಅರ್ಥ ಮಾಡ್ಕೊಳ್ಳಿ. ಸ್ಟ್ರೈಟ್ ಅವೇ ಹೇಳ್ಬೋದು, ನಂಗೆ ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ಆಗ್ಬೋದಾ? ಥ್ಯಾಂಕ್ ಯು. ನೆಕ್ಸ್ಟ್ ಅಲ್ಲ, ಪ್ರಶ್ನೆಗಳು ನೀವು ತಗೋತಾರೆ, ಆಮೇಲೆ ನನ್ನ ಏನಾದ್ರು ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ
ಈ ಸಿನಿಮಾದಲ್ಲಿ ನನಗೆ ಅನ್ಬರ ಸಿಂಗರ್ ವಿಶ್ವನಾಥ್ ಪರಿಚಯ ಸೊ ಅವರಿಂದ ನನಗೆ ಈ ಸಿನಿಮಾದಲ್ಲಿ ಮಾಡುವಂಥ ಸಿಕ್ತು. ಕಥೆ ಮೇಲೆ ಆದಷ್ಟು ಲೈಟಿಂಗ್ ಪ್ಯಾಟ್ರನ್ ಆಗಿರ್ಬೋದು, ತುಂಬ ಅಂದರೆ ಈ ಜನರೇಷನ್ ಏನಿದೆ ತುಂಬ ಚರ್ಚೆಗಳೆಲ್ಲ ಮಾಡಿ ಲೈಟ್ ಎಫೆಕ್ಟ್ ಎಲ್ಲ ಬೇರೆ ಕೂಡ ಥರ ಲೈಟಿಂಗ್ ಮಾಡಿ ಲೈಟಿಂಗ್ ಪ್ಯಾಟ್ರನ್ ಬೇರೆ ಒಂಥರ ಬೇರೆ ಶೇಡಲ್ಲಿ ಮಾಡಿದ್ದೀವಿ. ಒಟ್ಟು ನನಗೊಂದು ಗ್ಯಾಪ್ ಇತ್ತು ಸಿಕ್ಕಿಲ್ಲ. ಆ ಗ್ಯಾಪ್ ಮಾಡೋಕ್ಕೆ ಇದೊಂದು ವೇದಿಕೆ ಆಗಿತ್ತು. ಆಮೇಲೆ ಕಥೆಗೆ ಪೂರ್ಣ ಕೆಲಸಗಳು ಮಾಡಿದ್ದೀವಿ. ಜೊತೆ ಚೆನ್ನಾಗಿ ಮಾತಾಡ್ತಿದ್ರು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಐ ಹ್ಯಾಡ್ ಫನ್ ಆ್ಯಂಡ್ ಹೋಪ್ ಇನ್ನೂ ಎಕ್ಸ್ಪೀರಿಯನ್ಸಸ್ ಆಗುತ್ತೆ ಅಂತ. ಕ್ಯಾಮ್ರಾ ಮುಂದೆ ಹೇಗೆ ಆ್ಯಕ್ಟಿಂಗ್ ಮಾಡಬೇಕು, ಈ ಡಬ್ಬಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಯಾವ್ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ, ಎಲ್ಲೆಲ್ಲಿ ಹೋಗಬೇಕಾಗುತ್ತೆ, ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಯಿತು. ಐ ಹ್ಯಾಡ್ ನಾಟ್ ಎಕ್ಸ್ಪೀರಿಯನ್ಸ್. ಸೊ ಥ್ಯಾಂಕ್ ಯು.